ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ ಜಮಾ 100% ಹೌದು. ನೀವಿಲ್ಲಿ ಎಲ್ರಿಗೂ ಹೇಳುವಂಥದ್ದು ನಾನು ನಿಮಗೆ ಈ ಒಂದು ಕೆಲಸ ಮಾಡಿದರೆ 100% ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ. ಏನು ಕೆಲಸ, ಏನು ಕತೆ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಕೇಳ್ತೀರಾ. ಬನ್ನಿ ಇವತ್ತು ಒಂದು ವಿಡಿಯೋನ ಶುರು ಮಾಡೋಣ. ನಾನು ಅದನ್ನೇ ತಿಳಿಸ್ಕೊಡ್ತೀನಿ ಇವತ್ತು. ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಿದರೆ ಹೆಂಗೆ ಹಣ ಜಮಾ ಆಗುತ್ತೆ ಕಂಪ್ಲೀಟ್ಲಿ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಎಲ್ಲರೂ ಕೂಡ ಕೇಳಿರ್ಬೋದು, ಸರ್ಕಾರ ಹಣ ಹಾಕ್ತಾ ಇಲ್ಲ, ಸರ್ಕಾರದಿಂದ ಹಣ ಬರ್ತಾ ಇಲ್ಲ, ನಮಗೆ ಸರ್ಕಾರ ಹಣ ಜಮೆ ಮಾಡ್ತಾನೇ ಇಲ್ಲ, ನಮ್ಗೆ ಹಣ ಬಂದೇ ಇಲ್ಲ, ನಮ್ಗೆ ಹಣ ಬರೋದೇ ಇಲ್ಲ, ಇನ್ಮೇಲೆ ನಮಗೆ ಇಲ್ಲಿ ಸರ್ಕಾರ ಪೇ ಮಾಡೋದೇ ಇಲ್ಲ ಅನ್ನುವಂಥದ್ದು ಒಂದು ತುಂಬ ಜನ ಹೇಳಿರುವಂಥದ್ದನ್ನು ಕೇಳಿರ್ಬೋದು. ಫಸ್ಟ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವೆಷ್ಟು ಈ ಒಂದು ಯೋಜನೆಯಲ್ಲಿ ಕರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಇಟ್ಕೊಂಡಿದ್ದೀರಾ, ನೀವೆಷ್ಟು ಈ ಒಂದು ಯೋಜನೆಯಲ್ಲಿ ಕರೆಕ್ಟಾಗಿ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ಕರೆಕ್ಟಾಗಿ ನೀವು ಹಣವನ್ನು ಪಡ್ಕೊಳ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂತಂದರೆ ತುಂಬ ಜನಕ್ಕೆ ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಇದೆ, ಅಂದರೆ ಹಣ ಜಮೆ ಆಗಿಲ್ಲ ಎಕ್ಸೆಟ್ರಾ ಅಂತ. ಆದರೆ ನಾನು ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ, ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗೂ, ಪ್ರತಿಯೊಬ್ಬರಿಗೂ ಕೂಡ, ಸಬ್ಸ್ಕ್ರೈಬರ್ಗಳಿಗೆ ಅಂತಲ್ಲ ಎಲ್ರಿಗೂ ಕೂಡ, ನೀವು ಹಣ ಹೆಂಗೆ ಪಡ್ಕೊಳ್ತಾ ಇದ್ದೀರಾ ಈಗ ಅಟ್ ಪ್ರೆಸೆಂಟ್ಲಿ. ತುಂಬ ಜನರಿಗೆ ಹಣ ಬಂದಿಲ್ಲ, ಹೌದಲ್ವ ಹೇಳಿ. ಯಾಕಂತಂದರೆ ತುಂಬ ಜನ ಹಣ ಪಡ್ಕೊಂಡಿಲ್ಲ. ಓಕೆ, ಎಸ್, ನಂಗೆ ಗೊತ್ತಿದೆ. ಆದರೆ ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಈಗ ಹಣ ಪಡ್ಕೊಂಡಿಲ್ಲ ಅಂತಂದರೆ ಹೆಂಗೆ ಹಣ ಪಡ್ಕೊಳ್ಳೋದು? ಈಗ ಒಂದು ಕ್ವೆಶನ್ ಬಂದೇ ಬರುತ್ತೆ. ಈಗ ತುಂಬ ಜನ ಕೇಳ್ತೀರಾ, ಈಗ ಹಣ ಪಡ್ಕೊಂಡಿಲ್ಲ ಅಂತ ನೀವು ಹೇಳ್ತೀರಾ, ಹಣ ಪಡ್ಕೊಂಡಿಲ್ಲ ಅಂತಂದರೆ ಈಗ ನಾವು ಹೆಂಗೆ ಹಣ ಪಡ್ಕೊಳ್ಬೇಕು ಹೆಂಗೆ ಅನ್ನುವಂಥದ್ದು ಫಸ್ಟ್ಲಿ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಯಾರು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿದರೆ ದಯವಿಟ್ಟು ತಿಳಿಸ್ಕೊಡಿ. ಒಂದಿಷ್ಟು ಕಂತುಗಳ ಹಣ ಜಮೆ ಆಗ್ತಾಯಿದೆ. ಈಗ ಸದ್ಯದ ಮಟ್ಟಿಗೆ 4,000 ಹಣ ಜಮೆ ಆಗ್ತಾಯಿದೆ, 6,000 ಹಣ ಜಮೆ ಆಗ್ತಾಯಿದೆ, 8,000 ಕೂಡ ಜಮೆ ಆಗ್ತಾಯಿದೆ. ತುಂಬ ಜನರಿಗೆ ಹಣ ಬರ್ತಾಯಿದೆ. ಖುಷಿ ಪಡುವಂಥ ವಿಚಾರ. ತುಂಬ ಜನರಿಗೆ ಗೊತ್ತಿಲ್ಲ. ಯಾಕಂತಂದರೆ ಇಲ್ಲಿ ಕೆಲವರಿಗೆ ಗೊತ್ತೇ ಇಲ್ಲ, ಹೌದಾ ಇಷ್ಟು ಹಣ ಜಮೆ ಆಗ್ತಾಯಿದೆ ಹಿಂಗೆ ಅಂತ ಕೇಳ್ತಾರೆ. ಯಾಕಂತಂದರೆ ಅವ್ರ ಹತ್ರ ಮಾಹಿತಿ ಇಲ್ಲ. ಮಾಹಿತಿ ಕೊರತೆ ಸಿಕ್ಕಾಪಟ್ಟೆ ಇದೆ. ಅಟ್ ಪ್ರೆಸೆಂಟ್ಲಿ ಮಾಹಿತಿ ಕೊರತೆ ಸಿಕ್ಕಾಪಟ್ಟೆ ಇದೆ. ಮಾಹಿತಿ ಕೆಲವರಿಗೆ ಗೊತ್ತಿಲ್ಲ. ಈಗ ಕೆಲವರು ಯಾಕೆ ಒಂದಿಷ್ಟು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಅಥವಾ ಈ ಒಂದು ಗೌರ್ಮೆಂಟ್ ಸ್ಕೀಮಲ್ಲಿ ಒಂದಿಷ್ಟು ಹಣವನ್ನು ಪಡ್ಕೊಳ್ಬಹುದು ಅಂತ ಕೆಲವರಿಗೆ ಗೊತ್ತೇ ಇಲ್ಲ. ಪ್ರೈವೇಟ್ ಸ್ಕೀಮ್ಗಳು ಸಿಕ್ಕಾಪಟ್ಟೆ ಇದ್ದಾವೆ, ಗೌರ್ಮೆಂಟ್ ಸ್ಕೀಮ್ಗಳಂತಲ್ಲ ಸಿಕ್ಕಾಪಟ್ಟೆ ಇದ್ದಾವೆ. ಪ್ರೈವೇಟ್ ಸ್ಕೀಮ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅಂದರೆ ಯಾವ ಲೆವೆಲಿಗೆ ಅಂತಂದ್ರೆ ಆ ಲೆವೆಲಿಗೆ ಇದ್ದಾವೆ, ಸಿಕ್ಕಾಪಟ್ಟೆ ಇದ್ದಾವೆ. ಆದರೆ ನಿಮ್ಗೆ ಗೊತ್ತಿಲ್ಲ, ನಿಮಗೆ ಮಾಹಿತಿ ಕೊರತೆ ಇದೆ. ಕೆಲವರಿಗೆ ಒಂದಿಷ್ಟು ಅಂದರೆ ಮಾಹಿತಿ ಗೊತ್ತಿಲ್ಲ ಕೆಲವರಿಗೆ. ಅದರ ಒಂದು ಹೆಂಗಂತಂದರೆ ಅಷ್ಟಿದೆಯಾ, ಅಷ್ಟು ಹಣವನ್ನು ಪಡ್ಕೊಳ್ಬೋದಾ, ಅಥವಾ ಈ ಒಂದು ಯೋಜನೆಗೆ ಇಷ್ಟು ಹಣ ಪಡ್ಕೊಳ್ಬೋದಾ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಪಡ್ಕೊಳ್ಬೋದು. ಎಟ್ ಪ್ರೆಸೆಂಟ್ಲಿ ಈ ಒಂದು ಯೋಜನೆಯಲ್ಲಿ 100% ಪಡ್ಕೊಳ್ಬೋದು. 100%. ಯಾಕಾಗಲ್ಲ ಇದನ್ನು ಹೇಳಿ ನನಗೆ, ಯಾಕೆ ಆಗಲ್ಲ ಅನ್ನುವಂಥದ್ದನ್ನು ಹೇಳಬೇಕು. ಯಾಕಂತಂದರೆ ತುಂಬ ಜನ ಹೇಳ್ತಾರೆ, ಇಲ್ಲ ನಮ್ಗೆ ಆಗಲ್ಲ ಸರ್ ಅಂತ. ಯಾಕಾಗಲ್ಲ? 100% ಪಡ್ಕೊಳ್ಬೋದು. ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಎಸ್, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ: ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೋಲಾರ, ಕೊಪ್ಪಳ, ತುಮಕೂರು, ರಾಯಚೂರು, ಬಳ್ಳಾರಿ, ಬೀದರ್, ಹಾಸನ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಕೊಡಗು, ಕೊಪ್ಪಳ, ವಿಜಯನಗರ, ವಿಜಯಪುರ. ಐ ಥಿಂಕ್ ಇಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ, ಅಂಥದ್ದಲ್ಲ. ಆ್ಯಂಡ್ ನಾನು ಎಲ್ರಿಗೂ ಹೇಳುವಂಥದ್ದು, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ತಿಳಿಸಿ. ಪ್ರತಿಯೊಂದು ಮ್ಯಾಟ್ರ್ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಮಾಡಿದರೆ 100% ಖಂಡಿತವಾಗ್ಲೂ ಎಲ್ರಿಗೂ ಹೇಳುವಂಥದ್ದು, ನೀವು ಖಂಡಿತವಾಗ್ಲೂ ತಿಂಗಳ ಕಮ್ಮಿ ಅಂತಂದರೂ ಕೂಡ, ನಾನು ಮಿನಿಮಮ್ ಹೇಳ್ತಾ ಇದ್ದೀನಿ, ಮಿನಿಮಮ್ 2,000-3,000 ರೂಪಾಯಿ ಆರಾಮ್ಸೆ ಪಡ್ಕೊಳ್ಬೋದು. 2 ಆರಾಮ್ಸೆ. ಬೇಕಂದ್ರೆ ನೀವು ಇನ್ನೂ ಕಮ್ಮಿ ಬೇಕಾದರೆ ಇಟ್ಕೊಳ್ಳಿ, ಆದರೆ ಜಾಸ್ತಿನೇ ಹೇಳ್ತಾ ಇದ್ದೀನಿ ನಾನು. 100% ಹಣ ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ಮೈ ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ನಾನೆಲ್ಲರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಈಸಿಲಿ ಮೈ ಥಿಂಗ್ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ನೀವು ಆ ಕೆಲಸ ಏನು ಮಾಡ್ತಾಯಿದ್ದೀರ ಅದನ್ನ ಕರೆಕ್ಟಾಗಿ ಮಾಡಿ, 100% ಆಗಿ ಮಾಡಿ. ಖಂಡಿತವಾಗ್ಲೂ ನೀವು ಸಕ್ಸೀಡ್ ಆಗ್ತೀರಾ ಅನ್ನುವಂಥದ್ದು ನನ್ನ ಒಂದು ಲೈಫಲ್ಲಿ ನನ್ನ ಒಂದು ಪರ್ಸ್ನಲ್ ಥಿಂಗ್. ಹಾಗಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಖಂಡಿತವಾಗ್ಲೂ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಈಗ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ಶ್ರದ್ಧೆಯಿಂದ ಮಾಡಿ. ಏನೇನು ಅಪ್ಡೇಟ್ ಇದೆ, ಏನೇನು ಇದಿದೆ, ಅಂದರೆ ಏನೇನು ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ, ಅದನ್ನು ಕಂಪ್ಲೀಟ್ಲಿ ಶ್ರದ್ಧೆಯಿಂದ ಮಾಡಿ.
100% ಆಗಿ ನಿಮ್ಮ ಗಿವ್ ಯುವರ್ 100%, ಅಂದರೆ ನಿಮ್ಮ ಒಂದು 100% ಆ ಒಂದು ಕೆಲಸದ ಮೇಲೆ ಕೊಡಿ. ನೋಡಿ ಬೇಕಾದ್ರೆ ನೀವು ಅದಾದಮೇಲೆ ಒಂಥರ ನಿಮಗೆ 100% ಹಣ ಜಮೆ ಆಗಿ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. ಮತ್ತು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಜಾಸ್ತಿ. ಅಯ್ಯೋ ಹಣ ಜಮೆ ಆಗಿಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗುತ್ತೋ ಇಲ್ವೋ, ಹಾಗೆ ಹೀಗೆ. ನೋ ವೇ. 100% ಎಲ್ಲರೂ ಕೂಡ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. ಪ್ರತಿಯೊಬ್ಬರಿಗೂ ಹಣ ಬರುತ್ತೆ. ಒಂದು ವಿಚಾರ ನಾನು ಎಲ್ರಿಗೂ ಹೇಳುವಂಥ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು. ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವಾಟ್ ಎವರ್ ಇಟ್ ಈಸ್, ಎಲ್ಲ ಹಣವನ್ನು ಕೂಡ ಪಡ್ಕೊಳ್ಬೋದು. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ನಾನು ಎಲ್ರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ದಯವಿಟ್ಟು ನಮ್ಮೊಂದು ಆಶೆ ನಿಮಗೆ ಮೇಯ್ನ್ಲಿ ಥಿಂಗ್ ಏನಪ್ಪ ಅಂತಂದರೆ, ಎಲ್ಲ ರೀತಿಯ ಒಂದು ಮಾಹಿತಿ ಬೇಕಂತಂದರೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾನೆ ಇರ್ತೀನಿ, ಪ್ರತಿಯೊಬ್ಬರು ಕೂಡ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು ನನ್ನ ಕರ್ತವ್ಯ, ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಹಾಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡಿ. ಆ್ಯಂಡ್ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಇನ್ನೊಂದು ವಿಚಾರ, ಯಾರ್ಯಾರು ಹಣವನ್ನು ಪಡ್ಕೊಂಡಿಲ್ಲ ಅದನ್ನು ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ದಯವಿಟ್ಟು ತಿಳಿಸ್ಕೊಡಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತೀನಿ. ಯಾಕಂತಂದರೆ ಅವ್ರಿಗೆ ಹಣ ಜಮೆ ಆಗಿಲ್ಲ, ಇವ್ರಿಗೆ ಹಣ ಜಮೆ ಆಗಿಲ್ಲ, ಅದಲ್ಲ. 100% ಆಗಿ ಎಲ್ರಿಗೂ ಹಣ ಜಮೆ ಆಗಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು. ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಯಾಕಂತಂದರೆ ತುಂಬ ಜನ ಹೇಳ್ತೀರಾ, ನಮ್ಗೆ ಹಣ ಬಂದಿಲ್ಲ ಸರ್, ಹಣ ಜಮೆ ಆಗಿಲ್ಲ ಸರ್ ಅಂತ. ಅದನ್ನ ಕೇಳುವಾಗ ತುಂಬ ಬೇಜಾರಾಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಯ್ನ್ ಥಿಂಗ್ ಏನಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟು, ಯು ಕ್ಯಾನ್ ಡೂ ಇಟ್. ಪ್ರತಿಯೊಂದನ್ನು ಕೂಡ ಲೈಫಲ್ಲಿ ನೀವು ಮಾಡ್ಬೋದು. ಹಾಗಲ್ಲ ಅಂತ ಯಾವುದನ್ನು ಕೂಡ ಲೈಫಲ್ಲಿ ಇಟ್ಕೊಳ್ಬೇಡಿ. ಐ ಕ್ಯಾನ್ ಡೂ ಇಟ್, ನಾನು ಮಾಡ್ತೀನಿ ಅನ್ನುವಂಥ ಕೆಪಾಸಿಟಿಯನ್ನು ಇಟ್ಕೊಳ್ಳಿ ಲೈಫಲ್ಲಿ. ಮೂವ್ ಆನ್. ಲೈಫಲ್ಲಿ ನೀವು ಮುಂದೆ ಹೋಗ್ತಾ ಇರಿ. ಒಂದಲ್ಲ ಒಂದಿನ ಖಂಡಿತವಾಗ್ಲೂ ಈ ಒಂದು ಯೋಜನೆಗಳಲ್ಲಿ ನಾನು ಹೇಳುವಂಥದ್ದು, ಹಣ ಜಮೆ ಆಗುತ್ತೆ. ಒಂದಲ್ಲ ಒಂದಿನಲ್ಲಿ ಬೇಕಾಗಿಲ್ಲ. ಈ ಒಂದು ಯೋಜನೆಗಳಲ್ಲಿ ಸಿಂಪಲ್ ಆಗಿ ನೀವು ಅರ್ಜಿ ಹಾಕಿಬಿಟ್ಟು ಕ್ಲಿಯರ್ ಆಗಿದ್ದರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ, ಈಸಿಲಿ ನಿಮ್ಗೆ ಹಣ ಜಮೆ ಆಗುತ್ತೆ, ಪೇ ಆಗುತ್ತೆ ಈಸಿಲಿ. ಇದು ನಾನು ಹೇಳುವಂಥದ್ದು, ಈಸಿಯಾಗಿ ಹೇಳುವಂಥದ್ದು. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯವಿಲ್ಲ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಸಿಗೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಸಿಗೋಣ.